ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತ ಮತ್ತೊಂದು ದಿನಕ್ಕಾಗಿ ನಾನು ಆತನಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ದಿನ ವಾಕ್ಯ ದಿನಕ್ಕಾಗಿ ಮಾರ್ಕನ ಬರೆಸುವ ವಾರ್ತೆ 9ನೇ ಅಧ್ಯಾಯ 29ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾತರಿಂದಲೂ ಬಿಟ್ಟು ಹೋಗುವುದಿಲ್ಲವೆಂದು ಅವರಿಗೆ ಹೇಳಿದನು. ಪ್ರಿಯರೇ, ಈ ಆತ್ಮಿಕವಾದಂತಹ ಜೀವಿತದಲ್ಲಿ ಬಹಳಷ್ಟು ಹೋರಾಟಗಳನ್ನು ನಾವು ಎದುರಿಸಬೇಕಾಗುತ್ತದೆ. ಯಾಕೆಂಬುದಾಗಿ ಹೇಳಿಕೊಳ್ಳುವಾಗ, ದೇವರ ಮಕ್ಕಳಾಗಿ ನಾವು ಜೀವಿಸುವಾಗ ಸೈತಾನನು ಅನೇಕ ವಿಧದಲ್ಲಿ ನಮ್ಮ ವಿರುದ್ಧವಾಗಿ ಹೋರಾಡುತ್ತಾನೆ. ಪ್ರಾರ್ಥನೆಯನ್ನ ನಾವು ಮಾಡುವಾಗ ಸೈತಾನನು ಅನೇಕ ಅಡೆತಡೆಗಳನ್ನ ತರುತ್ತಾನೆ. ಹಾಗಾದ್ರೆ ಪ್ರಿಯರೇ, ವಿಶ್ವಾಸಿಗಳು ಉಪವಾಸ ಪ್ರಾರ್ಥನೆ ಮಾಡಬಾರದ? ದೇವರ ವಾಕ್ಯದಲ್ಲಿ ಇಲ್ಲಿ ಬರೆಯಲ್ಪಟ್ಟಿದೆ, ಈ ಜಾತಿಯು ಬಿಟ್ಟು ಹೋಗಬೇಕಾದರೆ ಉಪವಾಸ ಮತ್ತು ಪ್ರಾರ್ಥನೆಯಿಂದಲೇ ಹೊರತು ಬೇರೆ ಯಾವುದರಿಂದಲೂ ಕೂಡ ಸಾಧ್ಯವಿಲ್ಲ. ವಿಶ್ವಾಸಿಗಳು ತಮ್ಮ ಜೀವನದಲ್ಲಿ ದುರಾತ್ಮ ಸೈನ್ಯಗಳ ವಿರುದ್ಧವಾಗಿ ಹೋರಾಡಿ ಜಯವನ್ನ ಸಾಧಿಸಬೇಕೆಂಬುದಾಗಿ ಹೇಳುವಾಗ ಉಪವಾಸ ಮತ್ತು ಪ್ರಾರ್ಥನೆಯು ಬಹಳಷ್ಟು ಅವಶ್ಯಕವಾಗಿದೆ. ಅನೇಕ ಬಾರಿ ಉಪವಾಸ ಪ್ರಾರ್ಥನೆ ಮಾಡಲಿಕ್ಕೆ ಕಷ್ಟವಾಗುತ್ತದೆ. ಅನೇಕ ಬಾರಿ ಉಪವಾಸ ಪ್ರಾರ್ಥನೆಯನ್ನು ಮಾಡಬೇಕು ಅಂದಾಗ ಹೋರಾಟ ಪ್ರಾರಂಭವಾಗ್ತದೆ. ಉಪವಾಸ ಪ್ರಾರ್ಥನೆ ಮಾಡಬೇಕು ಅಂದಾಗ ಅಸ್ವಸ್ಥರಾಗುತ್ತೇವೆ. ಉಪವಾಸ ಪ್ರಾರ್ಥನೆ ಮಾಡಬೇಕು ಅಂದಾಗ ಅನೇಕ ಶೋಧನೆಗಳು ನಮ್ಮ ವಿರುದ್ಧವಾಗಿ ಬರ್ತವೆ. ಯಾಕಂದ್ರೆ ಸೈತಾನಿಗೆ ಚೆನ್ನಾಗಿ ಗೊತ್ತು, ವಿಶ್ವಾಸಿಗಳು ಉಪವಾಸ ಪ್ರಾರ್ಥನೆಯನ್ನು ಮಾಡಿದರೆ ಖಂಡಿತವಾಗಿ ಸೋಲನ್ನ ಅನುಭವಿಸುತ್ತಾನೆ. ಈ ಕಾರಣದಿಂದ ಅನೇಕ ವಿಶ್ವಾಸಿಗಳು ಉಪವಾಸ ಮತ್ತು ಪ್ರಾರ್ಥನೆಯನ್ನ ಮಾಡದಂತೆ ತಡೆಯುವುದಕ್ಕೆ ಸೈತಾನನು ಪ್ರಯತ್ನವನ್ನು ಮಾಡುತ್ತಾನೆ. ಪ್ರಿಯರೇ, ನಮ್ಮ ವಿರುದ್ಧವಾಗಿ ಹೋರಾಡುವಂತಹ ದುರಾತ್ಮ ಸೈನ್ಯಗಳ ಮೇಲೆ, ದುಷ್ಟ ಶಕ್ತಿಗಳ ಮೇಲೆ, ಸೈತಾನ ಕಾರ್ಯಗಳ ಮೇಲೆ ನಾವು ಜಯಿಸಬೇಕಾದ್ರೆ ಕೇವಲ ಪ್ರಾರ್ಥನೆ ಮಾತ್ರ ಸಾಕಾಗದು. ಇಲ್ಲಿ ಯೇಸು ಸ್ವಾಮಿ ಸ್ವತಃವಾಗಿ ಹೇಳ್ತಿರುವಂತಹ ಒಂದು ಮಾತು, ಈ ಜಾತಿ ಅಂದ್ರೆ ಈ ದುರಾತ್ಮ ಸೈನ್ಯಗಳ ಬಲಗಳನ್ನ ಮುರಿಯಬೇಕಾದರೆ ಉಪವಾಸ ಮತ್ತು ಪ್ರಾರ್ಥನೆಯು ನಮಗೆ ಅವಶ್ಯಕವಾಗಿದೆ. ಯಾವಾಗ ನಾವು ಉಪವಾಸ ಮಾಡುತ್ತೇವೋ ನಮ್ಮ ಆತ್ಮಿಕ ಜೀವಿತದಲ್ಲಿ ಅನೇಕ ಬದಲಾವಣೆಗಳನ್ನ ನಾವು ಕಾಣುತ್ತೇವೆ. ನಮ್ಮ ನಂಬಿಕೆ ಹೆಚ್ಚಿಸಲ್ಪಡ್ತದೆ, ನಮ್ಮ ಒಂದು ಭರವಸೆ ಹೆಚ್ಚಿಸಲ್ಪಡ್ತದೆ. ಉಪವಾಸವನ್ನು ಮಾಡುವಾಗ ನಮ್ಮ ದೇಹವು ಬಲಹೀನವಾದರೂ ಕೂಡ ಆತ್ಮನು ಬಲಗೊಳ್ಳುವವನಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನೀವು ಉಪವಾಸದಿಂದ ಹೋರಾಡುತ್ತಿದ್ದೀರಾ? ಪ್ರಾರ್ಥನೆಯನ್ನು ಮಾಡಿ ದೇವರ ಸಮ್ಮುಖದಲ್ಲಿ ಕೇಳಿ ಉತ್ತರವನ್ನ ಪಡೆದುಕೊಳ್ಳದೆ ಇನ್ನೂ ಆತನ ಪ್ರಾರ್ಥನೆಗಳಿಗಾಗಿ ಉತ್ತರಕ್ಕಾಗಿ ನೀವು ಕಾಯ್ತಾ ಇದ್ದೀರಾ? ದೇವರ ಸಮ್ಮುಖದಲ್ಲಿ ಉಪವಾಸದಿಂದ ಹೋರಾಡಿರಿ, ಪ್ರಾರ್ಥನೆ ಮಾಡಿರಿ. ದಾನಿಯೇಲನು ಪ್ರಾರ್ಥಿಸಿದಾಗ ಆತನಿಗೆ ಉತ್ತರ ಸಿಗಲಿಲ್ಲ. 21 ದಿವಸಗಳು ದೇವರ ಸನ್ನಿಧಾನದಲ್ಲಿ ಉಪವಾಸವನ್ನು ತೆಗೆದುಕೊಂಡು ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಗೆ ಅಡ್ಡಿಯಾಗಿ ಸೈತಾನನು ಬಂದನು. ಆದರೆ ದೇವರ ವಾಕ್ಯ ಗಮನಿಸುತ್ತೇವೆ, ದೇವರು ತನ್ನ ಒಂದು ಶಕ್ತಿಯ ಮೂಲಕವಾಗಿ ಆ ಉತ್ತರವನ್ನ ದಾನಿಯೇಲನಿಗೆ ಸಿಗುವಂತೆ ಮಾಡುತ್ತಾನೆ. ಪ್ರಿಯರೇ, ಅನೇಕ ಹೋರಾಟಗಳು ನಮ್ಮ ಜೀವಿತಕ್ಕೆ ಬಂದರೂ ಕೂಡ ಉಪವಾಸ ಪ್ರಾರ್ಥನೆ, ಯಾವಾಗ ನಾವು ಉಪವಾಸ ಪ್ರಾರ್ಥನೆ ಮಾಡುತ್ತೇವೋ ದೇವರ ಒಂದು ಕರೆಯುವಿಕೆಯಲ್ಲಿ, ದರ್ಶನದಲ್ಲಿ ನಾವು ಸಂಪೂರ್ಣವಾಗಿ ನಡೆಸಲ್ಪಡಲಿಕ್ಕೆ ನಮಗೆ ಸಾಧ್ಯವಾಗುವಂಥದ್ದಾಗಿದೆ. ಪ್ರಾರ್ಥಿಸೋಣ. ಪರಿಶುದ್ಧನಾದ ನಮ್ಮ ತಂದೆಯಾದಂತಹ ದೇವರೇ, ಕರ್ತನಿನ ವಾಕ್ಯ ಕೇಳುತ್ತಿರುವಂತಹ ಪ್ರತಿ ಮಕ್ಕಳಿಗಾಗಿ ನಾನು ಪ್ರಾರ್ಥನೆ, ಕುಟುಂಬಗಳಿಗಾಗಿ ಪ್ರಾರ್ಥನೆ. ಕರ್ತನೆ, ಅವರ ಜೀವಿತಗಳನ್ನ ನೀನು ಮುಚ್ಚು, ನೀನು ಆಶೀರ್ವಾದ ಮಾಡು. ಅವರ ಪ್ರಾರ್ಥನೆಗಳಿಗೆ ನೀನು ಉತ್ತರವನ್ನು ದಯಪಾಲಿಸು. ಅವರ ವಿರುದ್ಧವಾಗಿ ಹೋರಾಡುವಂತಹ ಸೈತಾನ ಕಾರ್ಯಗಳು, ಅಂಧಕಾರದ ಶಕ್ತಿ, ಬಲಗಳು ನಜರೇತಿನ ಯೇಸುವಿನ ಅಧಿಕಾರ ನಾಮದಲ್ಲಿ ಮುರಿಯಲ್ಪಡಲಿ ಸ್ವಾಮಿ. ಉಪವಾಸ ಮತ್ತು ಪ್ರಾರ್ಥನೆಯಿಂದ ಎಲ್ಲವನ್ನ ಜಯಿಸಲಿಕ್ಕೆ ಸಾಧ್ಯವುಂಟದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇನೆ ಸ್ವಾಮಿ. ನಿನ್ನ ಕೃಪೆಯ ಹಸ್ತದಿಂದ ನೀನು ಬಲಪಡಿಸಿ ನೀನು ನಡೆಸಿಕೊಡಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ನಮ್ಮ ತಂದೆಯಾದಂತಹ ದೇವರೇ. ದೇವರೇ ನಮ್ಮನ್ನು ಆಶೀರ್ವಾದ ಮಾಡಲಿ, ಬಲಪಡಿಸಲಿ. ಪ್ರೈಸ್ ದಿ ಲಾರ್ಡ್.